ನಿಮ್ಗೆ ಗೊತ್ತಾ, ನಮ್ಮ ತುಳುನಾಡಿನಲ್ಲಿ ನಾವು ನಮ್ಮ ಮಾವನಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಮದುವೆಗಳಲ್ಲಿ ಪ್ರಮುಖ ಶಾಸ್ತ್ರಗಳನ್ನು ಮಾವನ ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಏನಾದರೂ ಮುಖ್ಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಸಹ ನಾವು ಮಾವನ ಅಭಿಪ್ರಾಯವನ್ನು ಕೇಳ್ತೇವೆ. ಅಂದ ಹಾಗೆ ಮಾವ ಅಂದರೆ ಅಮ್ಮನ ಅಣ್ಣ ಅಥವಾ ತಮ್ಮ. ಯಾಕಿರ್ಬೋದು ಈ ಮಾವನಿಗೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ಯಾವಾಗಲೂ ನೀವು ಯೋಚಿಸಿದ್ದೀರಾ? ಇದರ ಬಗ್ಗೆ ಒಂದು ಗ್ರಂಥವೇ ಇದೆ, ಅಳಿಯ ಸಂತಾನದ ಕಟ್ಟುಕಟ್ಟಲೆ ಅಂತ. ಈ ಗ್ರಂಥದಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದರೆ, ಸುಮಾರು ವರ್ಷಗಳ ಹಿಂದೆ ದೇವಪಾಂಡೆ ಅನ್ನೋ ಒಬ್ಬ ರಾಜ ಇದ್ದ. ಇವನು ವ್ಯಾಪಾರಕ್ಕಾಗಿ ತನ್ನ ಹಡಗಿನಲ್ಲಿ ಅಮೂಲ್ಯವಾದ ವಸ್ತುಗಳನ್ನು ತುಂಬಿಸಿ ಸಮುದ್ರದಲ್ಲಿ ಇಳಿಸಿದ್ದ. ಆದರೆ ಈ ಹಡಗು ಮುಂದೆ ಸಾಗಲೇ ಇಲ್ಲ. ಅದೇ ಹೊತ್ತಿಗೆ ಕುಂಡೋದರ ಅನ್ನುವಂತಹ ಒಂದು ಶಿವಗಣ ಪ್ರತ್ಯಕ್ಷವಾಗುತ್ತೆ ಮತ್ತೆ ಹೇಳ್ತದೆ, ನಿನ್ನ ಹಡಗು ಮುಂದೆ ಸಾಗಬೇಕಾದ್ರೆ ನನಗೆ ಒಂದು ನರಬಲಿಯನ್ನು ನೀನು ಕೊಡಬೇಕು ಅಂತ. ಈಗ ರಾಜನಿಗೆ ತುಂಬ ಚಿಂತೆ ಆಗುತ್ತೆ. ಇವನು ಮನೆಗೆ ಹೋಗಿ ತನ್ನ ಹೆಂಡತಿಯ ಬಳಿ ಮಾತಾಡ್ತಾನೆ. ಹೇಳ್ತಾನೆ, ನಮ್ಮ 7 ಜನ ಮಕ್ಕಳಲ್ಲಿ ಒಂದು ಮಗುವನ್ನು ನಿನಗೆ ಕೊಡ್ಬೋದು ಅಂತ. ಹೆಂಡತಿಗೆ ತುಂಬ ಸಿಟ್ಟು ಬರುತ್ತೆ. ಇವಳು ಕೋಪದಿಂದ ತನ್ನ 7 ಮಕ್ಕಳನ್ನು ಕರೆದುಕೊಂಡು ತನ್ನ ತವರು ಮನೆಗೆ ಹೊರಡ್ತಾಳೆ. ರಾಜನ ಚಿಂತೆ ಇನ್ನೂ ಹೆಚ್ಚಾಗುತ್ತೆ. ಇವನು ಊಟ ಬಿಟ್ಟು ನಿದ್ದೆ ಬಿಟ್ಟು ತುಂಬ ಚಿಂತೆಯಲ್ಲಿರ್ತಾನೆ. ಅದೇ ಹೊತ್ತಿಗೆ ದೇವಪಾಂಡ್ಯನ ತಂಗಿ ಇವಳು ಬಂದು ಹೇಳ್ತಾಳೆ, ಯಾಕನ್ನ ಇಷ್ಟು ಚಿಂತೆಯಲ್ಲಿದ್ದ? ಇವಳಿಗೆ ಒಂದೇ ಮಗು ಇದ್ದದ್ದು, ಅವನ ಹೆಸರು ಜಯಪಾಂಡೆ ಅಂತ. ನೀನು ನನ್ನ ಮಗುವನ್ನೇ ಕರೆದುಕೊಂಡು ಹೋಗುವ ಅಂತ ಹೇಳಿಬಿಡ್ತಾಳೆ. ಕೊನೆಗೆ ದೇವಪಾಂಡ್ಯ ತನ್ನ ತಂಗಿಯ ಮಗುವನ್ನು ಕರೆದುಕೊಂಡು ಕುಂಡೋದರನ ಬಳಿ ಹೋಗ್ತಾನೆ. ಆದರೆ ಕುಂಡೋದರ ಜಯಪಾಂಡ್ಯನನ್ನು ಬಲಿ ಪಡೆದುಕೊಳ್ಳಲಿಲ್ಲ, ಬದಲಿಗೆ ಆಶೀರ್ವಾದ ಮಾಡ್ತಾನೆ. ನೀನು ಸಾಮಾನ್ಯವಾದ ಮಗುವಲ್ಲ, ನೀನು ಮುಂದೆ ಭೂತಾಲ ಪಾಂಡ್ಯ ಆಗಿ ಈ ರಾಜ್ಯವನ್ನು ಆಳ್ತೀಯಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಮುಂದೆ ಸುಮಾರು ವರ್ಷಗಳ ನಂತರ ಹೊಸ ರಾಜನ ಆಯ್ಕೆ ಸಮಯ ಬರುತ್ತೆ. ಆಗ ಇವರಲ್ಲಿ ಒಂದು ಕ್ರಮ ಇರುತ್ತೆ. ಏನಂತ ಹೇಳಿದ್ರೆ, ಆನೆಯ ಸೊಂಡೆಲಿಗೆ ಹಾರವನ್ನು ಕಟ್ತಾರೆ. ಮತ್ತು ಈ ಆನೆ ಯಾರ ಕುತ್ತಿಗೆಗೆ ಈ ಹಾರವನ್ನು ಹಾಕ್ತಾರೋ ಅವರೇ ರಾಜನಾಗುವುದು ಅಂತ. ಆನೆ ಸೀದಾ ಜಯಪಾಂಡ್ಯನ ಕುತ್ತಿಗೆಗೆ ಹಾರ ಆಗುತ್ತೆ. ಮತ್ತೆ ಆ ಜಯಪಾಂಡ್ಯನೇ ಭೂತಾಲ ಪಾಂಡ್ಯ ಆಗಿ ಇಡೀ ರಾಜ್ಯವನ್ನು ಆಳ್ತಾರೆ. ಅಂದಿನಿಂದ ಮಕ್ಕಳ ಸಂತಾನ ಅಲ್ಲ, ಅಳಿಯ ಸಂತಾನ ಹುಟ್ಟಿತು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜನಿಗೆ ತನ್ನ ಕಷ್ಟದ ಸಮಯದಲ್ಲಿ ತನ್ನ ಮಕ್ಕಳ ಉಪಯೋಗಕ್ಕೆ ಬರಲಿಲ್ಲ, ಬದಲಿಗೆ ತನ್ನ ತಂಗಿಯ ಮಗ ತನ್ನ ಅಳಿಯ ಬಂದು ಸಹಾಯ ಮಾಡಿದ್ದ. ಇದರಿಂದಾಗಿ ಅಳಿಯ ಸಂತಾನ ಹುಟ್ಟಿತು ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ತುಳುನಾಡಿನಲ್ಲಿ ಮಾವನಿಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ.